ತುಪ್ಪ ಜಾಸ್ತಿ ಬೇಕಂದ್ರೂ ಹಾಕ್ಕೊಳ್ಬೋದು. ನೋಡಿ ಇವಾಗ ನಾನು ಗೋಡಂಬಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೇ ದ್ರಾಕ್ಷಿ ಕೂಡ ನೋಡಿ ಹಾಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ರಥಸಪ್ತಮಿಯ ಶುಭಾಶಯಗಳು ಎಲ್ಲರಿಗೂ ಕೂಡ. ಇವತ್ತು ಸೂರ್ಯದೇವನ ಆರಾಧನೆಯನ್ನು ಮಾಡುವಂತಹ ದಿನ. ಸೂರ್ಯ ಧ್ಯಾನವನ್ನು ಮಾಡೋದು, ಆದಿತ್ಯ ಹೃದಯವನ್ನು ಪಾರಾಯಣ ಮಾಡೋದು ಬಹಳ ಬಹಳ ಒಳ್ಳೆಯದು. ಯಾರು ಸಿಂಹರಾಶಿಯಲ್ಲಿ ಹುಟ್ಟಿರ್ತೀರಿ ಅವರು ರಾಶ್ಯಾಧಿಪತಿ ಸೂರ್ಯನೇ ಆಗಿರ್ತಾನೆ. ಅದರಿಂದ ನೀವೇನು ಮಾಡಬೇಕಂದ್ರೆ ಆದಿತ್ಯ ಹೃದಯವನ್ನು ಹಾಗಾಗಿ ದಿನ ಆಗದೆ ಇದ್ರೂ ಪರವಾಗಿಲ್ಲ, ಭಾನುವಾರವಾದರೂ ಕೂಡ ಆದಿತ್ಯ ಹೃದಯವನ್ನು ಪಾರಾಯಣ ಮಾಡಿ ಒಳ್ಳೆಯದು. ಸೂರ್ಯನ ಒಂದು ಕೃಪಾ ಕಟಾಕ್ಷಕ್ಕೆ ಎಲ್ಲರೂ ಪಾತ್ರರಾಗೋಣ. ಈ ಒಂದು ದಿನ ನಾನು ಪಾಯಸವನ್ನು ಮಾಡ್ತೀನಿ, ಏಕೆಂದರೆ ಪಾಯಸ ಮಾಡಿ ಊಟ ಮಾಡೋದು ಬಹಳ ಒಳ್ಳೆಯದು. ಸೂರ್ಯ ಭಗವಂತನ ಹುಟ್ಟಿದ ದಿನ ಇವತ್ತು. ಬನ್ನಿ, ರಥಸಪ್ತಮಿಯ ಅಂಗವಾಗಿ ಇವತ್ತು ನಾನು ಹೆಸರುಬೇಳೆ ಪಾಯಸವನ್ನು ಮಾಡ್ತಾಯಿದ್ದೀನಿ. ಬಹಳ ದಿನಗಳು ಕೂಡ ಆಗಿತ್ತು ಹೆಸರುಬೇಳೆ ಪಾಯಸ ಮಾಡಿ ನಾನು. ಅದಕ್ಕೆ ಇವತ್ತು ಅದೇ ಪಾಯಸ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ. ಮೊದಲಿಗೆ ನಾನು ಸ್ವಲ್ಪ ಹೆಸರುಬೇಳೆನ ತಗೊಳ್ತೀನಿ. ಹೆಸರುಬೇಳೆ ತುಂಬ ಒಳ್ಳೆಯದು, ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು, ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು. ನಾನು ಅರ್ಧ ಗ್ಲಾಸ್ ಆಗೋಷ್ಟು ತಗೊಂಡಿದ್ದೀನಿ. ಇದರಲ್ಲಿ ಅರ್ಧ ಗ್ಲಾಸ್ ಅಷ್ಟು ತಗೊಂಡಿದ್ದೀನಿ. ಬನ್ನಿ ಇವಾಗ ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಸ್ವಲ್ಪ ಚೆನ್ನಾಗಿ ಗಮ್ ಅನ್ನುವಾಗೆ ಹುರ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಬೇಳೆ ಕಪ್ಪಾಗಬಾರ್ದು. ಸ್ವಲ್ಪ ಗಮ್ ಅಂತ ಅಂದಾಗ ತೆಕ್ಕೊಂಬಿಡೋಣ. ಎಷ್ಟು ಹೆಸರು ಬೇಳೆನ ಕೊಡ್ತೀರಾ ಮಕ್ಕಳಿಗೆ ಅಷ್ಟೂ ಒಳ್ಳೆಯದು. ಹೆಸರು ಬೇಳೆ ತವೆ ಮಾಡಿ ಚಪಾತಿ ಮಾಡಿ ಪೂರಿ ಮಾಡಿ ಚೆನ್ನಾಗಿರುತ್ತೆ. ನಮ್ಮನೇಲಿ ಅಕ್ಕಿ ರೊಟ್ಟಿಗೂ ಕೂಡ ಹೆಸರು ಬೇಳೆ ತವೆ ಕೂಡ ಮಾಡ್ತೀನಿ ನಾನು. ಬರೀ ಗೊಜ್ಜೆ ಮಾಡಬೇಕು ಅಂತ ಏನಿಲ್ಲ. ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ಳೋಣ. ಇವಾಗ ಇದನ್ನು 2 ಸಲ ಕೂಗಿಸ್ಕೊಳ್ಳೋಣ ಕುಕ್ಕರ್ಗೆ ಹಾಕ್ಕೊಂಡು. ಸ್ವಲ್ಪ ರುಬ್ಬಕ್ಕೆ ನಾನು ತೆಂಗಿನಕಾಯಿನ ತೊಗೊಂಡಿದ್ದೀನಿ ನೋಡಿ, ಒಂದು ಅರ್ಧ ಕಪ್ ಅಷ್ಟು ತೊಗೊಂಡಿದ್ದೀನಿ. ಇವಾಗ ಯಾಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. 2 ಯಾಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ. ಗಮ್ ಅಂತ ಇರುತ್ತೆ ಅಂತ, ತುಂಬ ಚೆನ್ನಾಗಿರುತ್ತೆ ಯಾಲಕ್ಕಿ ಹಾಕ್ಬಿಟ್ಟು. ಮತ್ತು ತೆಂಗಿನಕಾಯಿ ಹಾಕಿ ಹೆಸರುಬೇಳೆ ಪಾಯಸವನ್ನು ಮಾಡಿದರೆ. ಇವಾಗ ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ. ನೋಡಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇವಾಗ ನೀರು ಹಾಕ್ಬಿಟ್ಟು ಬೆಲ್ಲನ ಕುದಿಸ್ಕೊಳ್ಳೋಣ. ಮೊದಲು ಬೇಳೆ ಬೆಂದಿತ್ತಲ್ಲ, ಈಗ ಇದು ಚಿಕ್ಕ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನಾನು. ಈಗ ಬೆಲ್ಲನ ಸೋಸ್ಕೊಳ್ತಾ ಇದ್ದೀನಿ ನೋಡಿ. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಎಷ್ಟು ಅಳತೆ ಬೇಕು ಅಷ್ಟು ಹಾಕ್ಕೊಳ್ಬೇಕು, ಎಷ್ಟು ಸಿಹಿ ಬೇಕು ನಮಗೆ. ಇವಾಗ ಇದಕ್ಕೆ ತೆಂಗಿನಕಾಯನ್ನು ರುಬ್ಬಿಟ್ಕೊಂಡಿದ್ನಲ್ಲ, ಕಾಯಿನ ರುಬ್ಕೊಂಡಿದ್ದೆ ನೋಡಿ. ಇವಾಗ ಇದನ್ನು ಹಾಕ್ಕೊಳ್ಳೋಣ. ಈ ರೀತಿ ಕಾಯಿ ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ಎಲ್ಲ ಹಾಕೋಕ್ಕೆ ಹೋಗಬೇಡಿ, ಅಕ್ಕಿ ರವೆ ಎಲ್ಲ ಅದೇನಿದ್ರು ಕಡಲೆಬೇಳೆಗೆ ಸರಿ ಹೋಗುತ್ತೆ. ಹೆಸರು ಬೇಳೆಗೆ ಮಾತ್ರ ಈ ರೀತಿ ತೆಂಗಿನಕಾಯಿನ ರುಬ್ಬ ಹಾಕ್ಕೊಳ್ಳೋದ್ರಿಂದನೇ ಟೇಸ್ಟ್ ಬರೋದು. ನಿಮಗೆ ಎಷ್ಟು ಹದವಾಗಿರಬೇಕು, ತೆಳ್ಳಗಿರಬೇಕಾ ಗಟ್ಟಿ ಇರಬೇಕಾ ನೋಡಿಕೊಂಡು ನಾವು ನೀರನ್ನು ಹಾಕ್ಕೊಳ್ಬೇಕು. ನಾನಿವಾಗ ಇಷ್ಟು ಸೇರಿಸಿದ್ದೀನಿ ನೀರು. ಕುದ್ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ಸಾಕು, ಇನ್ನು ನೀರು ಹಾಕುವಂಥ ಅವಶ್ಯಕತೆ ಇಲ್ಲ. ಇದು ಚೆನ್ನಾಗಿ ಕುದಿಸ್ಕೋಬೇಕು. ಮಧ್ಯ ಮಧ್ಯ ಕೈ ಆಡಿಸ್ಕೊಳ್ತಾ ಇರಬೇಕು ಅವಾಗವಾಗ.
ಇಲ್ಲಾಂದರೆ ತಳನ ಒತ್ಕೊಡುತ್ತೆ. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ. ಇದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹಾಕೋಣ. ನೋಡಿ, ಸ್ವಲ್ಪ ತುಪ್ಪ ಇಟ್ಕೊಂಡಿದ್ದೀನಿ. ತುಪ್ಪ ಜಾಸ್ತಿ ಬೇಕಂದ್ರೂ ಹಾಕ್ಕೊಳ್ಬೋದು. ನೋಡಿ, ಇವಾಗ ನಾನು ಗೋಡಂಬಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೇ ದ್ರಾಕ್ಷಿ ಕೂಡ ಹಾಕ್ಕೊಂಡಿದ್ದೀನಿ. ಎರಡು ಸ್ವಲ್ಪ ಹುರ್ಕೊಳ್ಳೋಣ. ಜಾಸ್ತಿ ಕಪ್ಪು ಮಾಡಲ್ಲ ನಾನು ಯಾವಾಗಲೂ. ನೋಡಿ, ಹಾಕೊಳ್ಳೋಣ. ಇವಾಗ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಪಾಯಸ ಎಲ್ಲ ರೆಡಿ ಆಯಿತು. ದೇವ್ರಿಗೆ ನೈವೇದ್ಯವನ್ನು ಇಡಬೇಕು. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ. ರೆಡಿಯಾಗಿದೆ ಪಾಯಸ. ನೋಡಿ, ಇವಾಗ ಮೊದಲು ಸ್ವೀಟು ಮಾಡಿದ ತಕ್ಷಣವೇ ನಾವು ದೇವ್ರಿಗೆ ಇಡಬೇಕು. ತುಪ್ಪ ಎಲ್ಲ ಹಾಕಿರೋದ್ರಿಂದ ಮೇಲಿನ ತುಪ್ಪ ಹಾಕೋದು ಬೇಡ, ಬೇಕಿದ್ರೆ ಹಾಕ್ಬೋದು. ನೋಡಿ, ಪಾಯಸ ಯಾವ ಥರ ಮಾಡಿದೆ ಅಂತ ಹೇಳಿ ನೋಡಿದ್ರಲ್ವ. ರಥ ಸಪ್ತಮಿಯ ವಿಶೇಷವಾಗಿ ಇವತ್ತು ಈ ಪಾಯಸವನ್ನು ಮಾಡಿದ್ದೀನಿ. ಇನ್ನೂ ಅಡುಗೆಗಳೆಲ್ಲ ಮಾಡಿಲ್ಲ, ಬಾಕಿ ಇದೆ. ಈ ವಿಡಿಯೋ ಜೊತೆಗೆ ಅದನ್ನು ಸೇರಿಸೋದಿಲ್ಲ, ಅದೇ ಬೇರೆ ವಿಡಿಯೋ ಮಾಡ್ತೀನಿ. ಇಷ್ಟೊತ್ತವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು.